ರಾಧೆ ಕೃಷ್ಣ. ನಮಸ್ತೆ ಕರ್ನಾಡು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. ಇವತ್ತು ವೈಕುಂಠ ಏಕಾದಶಿ ದಿನ ಬೆಳಗಿನ ಜಾವ 5:10 ನಾನು ಬೆಳಗಿನ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಪೂಜೆ ಮಾಡಾಗಿದೆ. ಬನ್ನಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ರಾಧೆ ಕೃಷ್ಣ. ನಮಸ್ತೆ ಕರ್ನಾಡು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. ಇವತ್ತು ವೈಕುಂಠ ಏಕಾದಶಿ ದಿನ ಬೆಳಗಿನ ಜಾವ 5:10 ನಾನು ಬೆಳಗಿನ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಪೂಜೆ ಮಾಡಾಗಿದೆ. ಬನ್ನಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ದೇವ್ರ ಮನೆ ಚಿಕ್ಕದು, ಅಂದರೆ ದೇವ್ರ ಮನೆ ಅಂತ ಇಲ್ಲ, ಇಲ್ಲಿ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ದೇವ್ರ ಪೂಜೆ ಮಾಡೋದಕ್ಕೆ. ಅದು ಸ್ವಲ್ಪ ಮೇಲಾಗ್ತಾಯಿತ್ತು ಅಂತ ನಾನು ಇಲ್ಲೇ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಆಗಿರೋ ಕಾರಣಕ್ಕೆ ಹೂವನ್ನ ಧರಿಸಿದ್ದೀನಿ. ಇಲ್ಲಾಂದರೆ ಏಕಾದಶಿ ದಿನ ಹೂವನ್ನ ಧರಿಸೋ ಆಗಿಲ್ಲ. ವೈಕುಂಠ ಏಕಾದಶಿ ಅನ್ನೋ ಕಾರಣಕ್ಕೆ ನಾನು ಹೂವನ್ನ ಧರಿಸಿದ್ದೀನಿ. ಅಷ್ಟು ವಿಗ್ರಹ ಇಲ್ಲ. ಇಲ್ಲಿ ಕೃಷ್ಣನ ಇರಿಸಿದ್ದೀನಿ. ಇಲ್ಲಿ ಕಾಣ್ತಾ ಇದ್ದಾನಾ? ಇಲ್ಲಿ ಬಾಲಕೃಷ್ಣ ಇದ್ದಾನೆ. ಇದು ನಮ್ಮ ಅಮ್ಮನ ಮನೆಯಿಂದ ನನಗೆ ಕೊಟ್ಟಂತಹ ಒಂದು ಉಡುಗೊರೆ. ಅದನ್ನು ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ಕೃಷ್ಣನ ನನಗೆ ನನ್ನ ಫ್ರೆಂಡ್ ಕೊಟ್ಟಿರುವಂತಹ ಉಡುಗೊರೆ, ಅದಕ್ಕೆ ಅದನ್ನು ಕೃಷ್ಣನ ಉಯ್ಯಾಲೆಯಲ್ಲೇ ಇರಿಸ್ಬಿಟ್ಟಿದ್ದೀನಿ. ಇದು ನಾನು ಬೆಳಗ್ಗೆ ಮಾಡಿದಂತಹ ಪೂಜೆದಾಗಿದ್ದರಿಂದ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಈಗ ಭಗವದ್ಗೀತೆನ ಓದಬೇಕು, ಇನ್ನೂ ಓದಿಲ್ಲ. ಓದಾದಮೇಲೆ ಪೂಜೆನ ಕಂಪ್ಲೀಟ್ ಮಾಡ್ತೀನಿ. ಇವತ್ತೇನು ನೈವೇದ್ಯ ಅಂತ ಏನೂ ಇಡೋಕ್ಕೆ ಹೋಗೋದಿಲ್ಲ, ಬರೀ ಹಾಲು ಮತ್ತು ಅನ್ನ ಅಷ್ಟೇ ಇಡ್ತೀನಿ. ಏನೇ ನೈವೇದ್ಯ ಮಾಡೋದಿದ್ರು ದ್ವಾದಶಿ ದಿನ ಮಾಡಬೇಕು. ನಾನು ಹಿಂದಿನ ವ್ಲಾಗ್ನಲ್ಲಿ ಹೇಳಿದಾಗೇ ಏಕಾದಶಿ ಹಿಂದೆ ಒಂದು ಕತೆ ಇದೆ ಅಂತ ಹೇಳಿದ್ದೆ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇಡ್ತೀನಿ ಅಂತಲೂ ಹೇಳಿದ್ದೆ. ಏಕಾದಶಿ ಹಿಂದೆ ಇರೋ ಕತೆ ಏನು ಅಂದರೆ, ಭದ್ರಾವತಿ ಅನ್ನೋ ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಸುಕೇತು ಅನ್ನೋ ಒಬ್ಬ ರಾಜ ಇರ್ತಾನೆ, ಚಂಪಕ ಅನ್ನೋಂತಹ ರಾಣಿ ಇರ್ತಾಳೆ. ಅವರಿಬ್ಬರಿಗೂ ಯಾವ ಕೊರತೆಯೂ ಇರೋದಿಲ್ಲ, ಆದರೆ ಮಕ್ಕಳಿಲ್ಲ ಅನ್ನೋ ಒಂದು ದೊಡ್ಡ ಕೊರತೆ ಇರುತ್ತೆ. ದೊಡ್ಡ ಒಂದು ಬೇಜಾರು ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಅವ್ರು ಎಷ್ಟು ಮಟ್ಟಿಗೆ ಆ ಬೇಜಾರಲ್ಲಿ ನೊಂದೋಗಿರ್ತಾರೆ ಅಂದರೆ, ಪ್ರತಿದಿನ ರಾತ್ರಿ ಗಂಡ ಹೆಂಡತಿ ಇಬ್ಬರೂ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ. ತಮ್ಮ ಪೂರ್ವಜನ ನೆನಪಿಸ್ಕೊಂಡು ಅಳ್ತಾ ಇರ್ತಾರೆ. ನಿಮಗೆ ಪಿಂಡವನ್ನು ಇಡೋದಕ್ಕೆ ನಾನಿದ್ದೀನಿ, ನಿಮಗೆ ಎಳ್ಳು ನೀರನ್ನು ಬಿಡೋದಕ್ಕೆ ನಾನಿದ್ದೀನಿ, ಆದರೆ ನನ್ನ ನಂತರ ನಿಮಗೆ ಎಳ್ಳು ನೀರನ್ನು ಬಿಡೋದಕ್ಕೆ, ಪಿಂಡವನ್ನು ಇಡೋದಕ್ಕೆ ಯಾರೂ ಇಲ್ಲ. ನನ್ನ ಪ್ರಜೆಗಳ ಕಥೆ ಏನು, ನಿಮ್ಮಗಳ ಕಥೆ ಏನು ಅಂತ ಅವನು ಯೋಚನೆ ಮಾಡಿ ಬೇಸತ್ತು ಕಣ್ಣೀರಿಡ್ತಾ ಇರ್ತಾನೆ. ಹಾಗೆ ಅವನು ಎಲ್ಲ ನಿರ್ಧಾರ ಮಾಡಿಬಿಟ್ಟಿರ್ತಾನೆ, ನನಗೆ ಯಾವ ರಾಜ್ಯ ಬೇಡ, ಯಾವ ಮಂತ್ರಿ ಬೇಡ ಅಂತ ಒಂದು ದಿನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿ ಹೋಗ್ಬಿಡ್ತಾನೆ. ಆಗ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅವನಿಗೊಂದು ಅರಿವಾಗುತ್ತೆ, ನಾನು ಈ ಭೂಮಿಯಲ್ಲೇ ಸ್ವರ್ಗನ ಕಂಡ್ಕೊಳ್ಳಿಲ್ಲ, ಮತ್ತು ಸ್ವರ್ಗದಲ್ಲಿ ಹೋಗಿ ನಾನು ಖುಷಿನ ಸಂತೋಷನ ಪಡ್ಕೋತೀನ, ಸ್ವರ್ಗಕ್ಕೆ ನನಗೆ ಪ್ರವೇಶ ಸಿಗುತ್ತಾ ಅಂತ ಯೋಚನೆ ಮಾಡಿ, ಇಲ್ಲ ಭೂಮಿಯಲ್ಲೇ ಹೇಗಾದರೂ ನಾನು ಸುಖ ಸಂತೋಷನ ಪಡ್ಕೋಬೇಕು ಅಂತ ರಾಜ್ಯಕ್ಕೆ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬಂದು ಮತ್ತೆ ಅವನ ಕುದುರೆಯನ್ನು ತಗೊಂಡು ಹೊರಟೋಗ್ಬಿಡ್ತಾನೆ. ಹೋಗ್ತಾ ಯಾರಿಗೂ ಹೇಳೋದೇ ಹೋಗ್ತಾ ಕಾಡೊಳಗೆ ಹೋಗ್ತಾನೆ. ಇನ್ನೂ ದಟ್ಟವಾದ ಕಾಡೊಳಗೆ ಹೋಗ್ತಾ ಕೆಲವೊಂದು ವಿಚಿತ್ರಗಳನ್ನ ನೋಡ್ತಾನೆ. ಕೆಲವೊಂದು ಕಡೆ ಗೂಬೆ ಕೂಗ್ತಾ ಇರುತ್ತೆ, ಹಗಲೊತ್ತಿನಲ್ಲಿ ಕೂಗ್ತಾ ಇರುತ್ತೆ. ಅವ್ನಿಗೆ ಅನಿಸುತ್ತೆ, ಏನು ಹಗಲೊತ್ತಲ್ಲಿ ಗೂಬೆ ಕೂಗ್ತಾ ಇದೆ, ಯಾಕೆ? ಎಲ್ಲೋ ಒಂದು ಕಡೆ ಸಿಂಹ ಗರ್ಜಿಸ್ತಾ ಇರುತ್ತೆ, ಅದೇ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನರಿ ಕೂಗ್ತಾ ಇರುತ್ತೆ. ಇದೆಲ್ಲ ಅವ್ನು ನೋಡ್ತಾ ಮುಂದೆ ಹೋಗ್ತಾನೆ. ಹಾಗೆ ಅಲ್ಲಿ ಒಂದು ಆನೆಯ ದಂಡುಗಳು ಕಾಣಿಸುತ್ತೆ. ಅಮ್ಮ, ಅಪ್ಪ, ಮಗು ಅಂತಹ ಆನೆ ದಂಡುಗಳು ಕಾಣುತ್ತೆ. ಆಗ ಅವನು ಇನ್ನೂ ಮನಸ್ಸಿಗೆ ಬೇಜಾರಾಗುತ್ತೆ, ನಾನು ಯಾಕೆ ಈ ಆನೆಗಳಿಗೆ ಇರುವಂತಹ ಒಂದು ಸೌಭಾಗ್ಯನೂ ನನಗೆ ಪ್ರಾಪ್ತಿ ಆಗಲಿಲ್ಲ, ನಾನಂತಹ ಪಾಪ ಏನು ಮಾಡಿದ್ದೀನಿ ಅಂತ ನೊಂದ್ಕೊಂಡು, ನಾನು ಮಾಡಬೇಕಾಗಿರುವಂಥ ಎಲ್ಲ ಕರ್ತವ್ಯಗಳನ್ನು ಮಾಡ್ತಾಯಿದ್ದೀನಿ. ನನ್ನ ರಾಜ್ಯಕ್ಕೆ, ನನ್ನ ಪ್ರಜೆಗಳಿಗೆ, ನನ್ನ ಹತ್ರ ಇರುವಂತಹ ಬ್ರಾಹ್ಮಣರಿಗೆ ಎಲ್ಲರಿಗೂ ಕೊಡಬೇಕಾದಂಥ ಗೌರವಗಳನ್ನ ಕೊಡ್ತಾಯಿದ್ದೀನಿ. ನಾನು ಏನು ಪಾಪ ಮಾಡಿದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾ ಅವನಿಗೆ ಒಂದು ನದಿ ಸಿಗುತ್ತೆ. ಆ ನದಿ ತುಂಬ ಸುಂದರವಾಗಿರುತ್ತೆ. ಆ ನದಿ ಹತ್ರ ಯಜ್ಞ ಯಾಗಾದಿಗಳು ಮಾಡ್ತಾ ಇರುವಂತಹ ಋಷಿ ಮುನಿಗಳು ಅವನಿಗೆ ಕಂಡು ಬರ್ತವೆ. ಆ ಋಷಿ ಮುನಿಗಳು ಕಂಡ ತಕ್ಷಣ ಅವನು ಹೋಗಿ ಅವರಿಗೆ ದೀರ್ಘದಂಡ ನಮಸ್ಕಾರನ ಮಾಡ್ತಾನೆ. ಆಗ ಆ ಋಷಿ ಮುನಿಗಳಿಗೆ ಇವನು ರಾಜ ಅನ್ನೋದು ತಿಳಿಯುತ್ತೆ. ಯಾಕೆ ರಾಜ ಇಲ್ಲಿ ಬಂದಿದ್ದೀಯಾ, ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆಗ ಆ ರಾಜ, ನನಗೆ ಮಕ್ಕಳಿಲ್ಲ, ನನಗೆ ಒಂದು ಗಂಡು ಸಂತಾನ ಇಲ್ಲ ಅಂತ ಅವನು ಗೋಳನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಆ ಋಷಿ ಮುನಿಗಳು ಅವನಿಗೆ, ನೀನು ಏಕಾದಶಿ ವ್ರತನ ಮಾಡು, ಆದ್ದರಿಂದ ವಿಷ್ಣುವಿನ ಒಂದು
ವ್ರತನ ಮಾಡು, ಅದರಿಂದ ನಿನಗೆ ಸಂತಾನ ಸಿಗುತ್ತೆ, ಪ್ರಾಪ್ತಿಯಾಗುತ್ತೆ, ಗಂಡು ಮಗುವಿನ ಸಂತಾನ ಸಿಗುತ್ತೆ ಅಂತ ಹೇಳ್ತಾರೆ. ಹೇಳಿದಾಗ ಆಗ ಅದೇ ದಿನ ಏಕಾದಶಿ ಇರುತ್ತೆ. ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರೋ ದಿನವೇ ಏಕಾದಶಿ ಇರುತ್ತೆ. ಇವತ್ತು ಏಕಾದಶಿ ಇದೆ, ಇವತ್ತಿನ ದಿನ ಇಡೀ ದಿನ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ರಾಜ ಅವ್ರ ಜೊತೆನೇ ಇದ್ಕೊಂಡು ಇಡೀ ದಿನ ಉಪವಾಸ ಮಾಡಿ ರಾತ್ರಿ ಜಾಗರಣೆನೂ ಮಾಡ್ತಾನೆ. ಮತ್ತು ಮಾರನೇ ದಿನ ದ್ವಾದಶಿಯ ದಿನ ಅಲ್ಲೇ ಆಹಾರವನ್ನು ಸೇವಿಸಿ ಪೂಜೆಯನ್ನು ಮಾಡಿ ಹೊರಡುವಾಗ ರಾಜನಿಗೆ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಉಂಟಾಗಿರುತ್ತೆ. ಇವರು ಯಾರು, ಯಾಕೆ ಇಲ್ಲಿರ್ತಾರೆ, ಯಾಕೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಮನುಷ್ಯರು ಬರದೇ ಇರುವಂಥ ಜಾಗದಲ್ಲಿ ಇವರು ಯಾಕೆ ಯಜ್ಞ ಮಾಡ್ತಾ ಇರ್ತಾರೆ ಅಂತ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಆ ಪ್ರಶ್ನೆನ ಆ ಋಷಿ ಮುನಿಗಳಿಗೆ ಕೇಳ್ತಾರೆ. ನೀವು ಯಾರು ಅಂತ ಕೇಳಿದಾಗ ಅವರು ನಾವು ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ. ಈ ವಿಶ್ವೇ ದೇವತೆಗಳು ಅಂತ ಹೇಳಿದಾಗ ಅವನು ಹೌದಾ ಅಂತ ಮತ್ತೆ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಅವ್ರಿಗೆ ದೀರ್ಘದಂಡ ನಮಸ್ಕಾರಗಳನ್ನ ಹಾಕಿ ಹೋಗ್ತಾರೆ. ಅವನ ರಾಜ್ಯಕ್ಕೆ ಮತ್ತೆ ಹಿಂದಿರುಗಿ ಹೋದಾಗ ಸ್ವಲ್ಪ ದಿನಗಳಾದ ಮೇಲೆ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾಗಿ ಅವನಿಗೆ ಒಂದು ಗಂಡು ಸಂತಾನವನ್ನು ಪಡಿತಾನೆ. ಗಂಡು ಸಂತಾನವನ್ನು ಪಡೆದಾಗ ಅವನು ಮನಸ್ಸಿನಲ್ಲಿ ಅಂದ್ಕೋತಾನೆ, ನಾನು ಏಕಾದಶಿ ಮಾಡಿರುವಂತಹ ಒಂದು ಫಲ ನನಗೆ ಇವತ್ತು ಸಿಕ್ಕಿದೆ, ನನಗೆ ಒಂದು ಗಂಡು ಸಂತಾನ ಸಿಕ್ಕಿದೆ, ನನಗೆ ಯಾವ ಖುಷಿಯನ್ನು ನಾನು ಬಯಸ್ತಾ ಇದ್ನೋ ಆ ಖುಷಿ ನನಗೆ ಇಷ್ಟು ದಿನ ಆದಮೇಲೆ ಏಕಾದಶಿ ಮೂಲಕ ನನಗೆ ಸಿಕ್ಕಿದೆ ಅಂತ ತುಂಬಾ ಮನಸ್ಸಲ್ಲಿ ಖುಷಿ ಪಡ್ತಾನೆ. ನಾನಿನ್ನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ಒಂದು ಸಮಾಧಾನ ಕೂಡ ಅವನು ಅಲ್ಲಿ ಕಂಡ್ಕೊಂಡಾದ್ಮೇಲೆ ಇದೇ ಕಾರಣಕ್ಕೇ ಈ ವೈಕುಂಠ ಏಕಾದಶಿ ದಿನ ಬರುವಂಥ ತಿಥಿಗೇನೆ ಪುತ್ರದ ಏಕಾದಶಿ ಅಂತ ಕರೀತಾರೆ. ಪುತ್ರದ ಏಕಾದಶಿ ಅಂತ ಗಂಡು ಮಕ್ಕಳು ಇಲ್ಲದೆ ಇರುವಂಥವರು ಅಥವಾ ಗಂಡು ಮಗು ಬೇಕು ಅಂತ ಆಸೆ ಪಡೋರು ಎಲ್ಲರೂ ಈ ಏಕಾದಶಿನ ಮಾಡಿದರೆ ಗಂಡು ಮಗು ಪ್ರಾಪ್ತಿಯಾಗುತ್ತೆ ಅನ್ನೋದೇ ಇದರ ನಂಬಿಕೆ. ಇದೇ ಏಕಾದಶಿ ಹಿಂದಿರುವ ಒಂದು ಕತೆ ಮತ್ತು ಪುತ್ರದ ಏಕಾದಶಿ ಹಿಂದಿರುವಂತಹ ಒಂದು ಕತೆ. ಈಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಒಂದು ವ್ಲಾಗ್ನ ನಾನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅಲ್ಲಿ ವೀಡಿಯೋನ ಅಲೌ ಮಾಡೋದಿಲ್ಲ. ನಿಮ್ಗಿಷ್ಟ ಆದರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.